ಕೇಳ್ತಾ ಇದ್ರಿ ಸರ್ ನಮ್ಮ ಹತ್ರ ಪವರ್ ಇದೆ, ನಮ್ಮ ಮನೆ ಮುಂದೆ ಮತ್ತೆ ನಮ್ಮ ಆಫೀಸ್ ಮುಂದೆ ಒಂದು ಒಳ್ಳೆ ಕ್ವಾಲಿಟಿಯ ಕ್ಯಾಮ್ರಾಗಳನ್ನ ಸಜೆಸ್ಟ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಹತ್ರ ಏನಾದ್ರು ವೈಫೈ ಕನೆಕ್ಷನ್ ಇದ್ರೆ ಜಸ್ಟ್ ವೈಫೈ ಕನೆಕ್ಟ್ ಮಾಡ್ಬಿಟ್ಟು ಕೂಡ ಯೂಸ್ ಮಾಡಬಹುದು. ಇಲ್ಲ ನಿಮ್ಮ ಹತ್ರ ವೈಫೈ ಇಲ್ಲ ಅಂತಂದ್ರೆ ಜಸ್ಟ್ ಈ ಒಂದು ಕ್ಯಾಮ್ರಾಗೆ ಒಂದು ಸಿಮ್ ಕಾರ್ಡ್ ಹಾಕ್ಬಿಟ್ಟು ಕೂಡ ಯೂಸ್ ಮಾಡಬಹುದು. ಈ ಕ್ಯಾಮ್ರಾಗಳಿಗೆ ಯಾವುದೇ ತರ DVR ಮತ್ತೆ ಮಾನಿಟರ್ನ ಅವಶ್ಯಕತೆ. ಬೋರ್ಡ್ಗೆ ಈ ಒಂದು ಸ್ವಿಚ್ ನ ಪ್ಲಗ್ ಮಾಡಿದ್ರೆ ಸಾಕು, ಇಡೀ ಒಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ತಮ್ಮ ಮೊಬೈಲ್ ಅಲ್ಲೇ ನೀವು ಹಾಕಿರುವಂತ ಜಾಗನ ಆರಾಮಾಗಿ ಕೂಡ ನೋಡ್ಕೋಬಹುದು. ಕ್ಯಾಮ್ರಾಗಳು ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಹೊಂದಿರೋದ್ರಿಂದ ನೀವು ಔಟ್ ಸೈಡ್ ಎಲ್ಲಿ ಬೇಕಾದ್ರೂ ಇದನ್ನ ಫಿಟ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ 5 ಮತ್ತೆ 5 ಮೆಗಾ ಪಿಕ್ಸೆಲ್ ಎರಡು ಲೆನ್ಸ್ ನ ಬಳಸಿರೋದ್ರಿಂದ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಗಮನಿಸ್ಕೋಬಹುದು ನೀವು ಡೇ ಹೊತ್ತಲ್ಲಿ ನಿಮಗೆ ಕ್ವಾಲಿಟಿ ಯಾವ ತರ ಬರ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಇದರಲ್ಲಿ ಎಕ್ಸ್ಟ್ರಾ ಲೈಟ್ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಡೇ ಅಂಡ್ ಲೈಟ್ ನಿಮಗೆ ಕಲರ್ ವಿಷನ್ ಸಹ ಬರುತ್ತೆ. ಸೊ ನಿಮಗೆ ಲೈಟ್ ಬೇಡ ಸರ್ ಅಂತಂದ್ರೆ ಆಫ್ ಮಾಡಿದ್ರೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಲೈಟ್ ಆನ್ ಮಾಡಿದ್ರೆ ನಿಮಗೆ ಕಲರ್ ಅಲ್ಲೇ ರಾತ್ರಿ ಹೊತ್ತು ಕಲರ್ ಅಲ್ಲೂ ಕೂಡ ಬರುತ್ತೆ. ಇನ್ನು 5MP ಕ್ಲಾರಿಟಿ ಇರೋದ್ರಿಂದ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಕೆಲವೊಂದಷ್ಟು AI ಫೀಚರ್ಸ್ ಕೂಡ ಇದೆ. ಅಂತಂದ್ರೆ ನೀವೇನಾದ್ರೂ ಸೈರನ್ ಏನಾದರೂ ಬೇಕು ಅಂದ್ರೆ ಇದರಲ್ಲಿ ಸೈರನ್ ಆನ್ ಮಾಡ್ಕೊಂಡ್ರೆ ನಿಮಗೆ ಇದ್ರ ಮುಂದೆ ಯಾರಾದರೂ ಪಾಸ್ ಆದ್ರೆ ಸಾಕು, ಅವ್ರನ್ನ ಡಿಟೆಕ್ಟ್ ಮಾಡಿಬಿಟ್ಟು ಸೈರನ್ ಕೂಡ ಮಾಡುತ್ತೆ. ಸೊ ಅಷ್ಟೇ ಅಲ್ಲ, ಅವರು ಡಿಟೆಕ್ಟ್ ಆದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಅಂದರೆ ಅವ್ರದ್ದೊಂದು ಫೋಟೋನ ನಿಮ್ಮ ಮೊಬೈಲ್ಗೆ ನಿಮಗೆ ಒಂದು ನೋಟಿಫಿಕೇಶನ್ ರೂಪದಲ್ಲಿ ಕಳಿಸುತ್ತೆ. ಸೊ ಹಾಗೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಂತಂದರೆ ಇದರಲ್ಲಿ 2-ವೇ ಕಮ್ಯುನಿಕೇಷನ್ ಆಪ್ಷನ್ಸ್ ಕೂಡ ಇದೆ. ಈ 2-ವೇ ಕಮ್ಯುನಿಕೇಷನ್ ಆಪ್ಷನ್ ಯಾವ ರೀತಿ ಕೆಲಸ ಮಾಡುತ್ತಂದ್ರೆ, ಸೊ ಇದನ್ನು ನೀವು ಮನೆ ಮುಂದೆ ಏನಾದರೂ ಅಳವಡಿಸಿರ್ತೀರಾ, ನೀವು ಎಲ್ಲೋ ಬೇರೆ ಕಡೆ ಇರ್ತೀರಾ, ಅಲ್ಲಿಂದನೇ ಕ್ಯಾಮ್ರಾಗೆ ಕಾಲ್ ಮಾಡಿಬಿಟ್ಟು ಅಲ್ಲಿರುವಂಥ ವ್ಯಕ್ತಿ ಜೊತೆ ನೀವು ಮಾತಾಡಬಹುದು. ಅಲ್ಲಿಂದ ಮಾತಾಡಿದ್ರೆ ನಿಮಗೆ ಕೇಳುತ್ತೆ, ನಿಮ್ಮಿಂದ ಮಾತಾಡಿದ್ರೆ ಅವ್ರಿಗೆ ಕೂಡ ಕೇಳುತ್ತೆ. ಹಾಗೆ ಈ ಒಂದು ಕ್ಯಾಮ್ರಾನ ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೇಲಿ ಏನಾದರೂ ಒಂದು 3-4 ಜನ ಇದ್ರೂ ಕೂಡ 3-4 ಜನ ಮೊಬೈಲಲ್ಲೂ ಕೂಡ ನೀವು ಆಕ್ಸೆಸ್ ತಗೊಂಡು ಎಲ್ಲೇ ಕೂತ್ಕೊಂಡು ಕೂಡ ಇದನ್ನ ನೀವು ಆಪರೇಟ್ ಕೂಡ ಮಾಡ್ಕೋಬಹುದು. ಟಿವಿ ಕ್ಯಾಮ್ರಾದಲ್ಲಿ 2 ಕ್ಯಾಮ್ರಾ ಇರುತ್ತೆ. ಒಂದನ್ನ ನೀವು ಸ್ಟಿಲ್ ಆಗಿ ಇಟ್ಕೋಬಹುದು, ಇನ್ನೊಂದನ್ನ ನೀವು 360 ಡಿಗ್ರಿ ಆಗಿ ಈ ರೀತಿಯಾಗಿ ರೊಟೇಟ್ ಕೂಡ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಸೊ ಹಾಗೆ ಈ ಒಂದು ಕ್ಯಾಮ್ರಾಗೆ ಫಿಟ್ಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಯಾವುದೇ ಸಮಸ್ಯೆ ಇಲ್ಲ ಗುರು, ಯಾರು ಬೇಕಾದ್ರೂ ಇದನ್ನ ಆರಾಮಾಗಿ ಫಿಟ್ಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು, ಕ್ಯಾಮ್ರಾ ಹಿಂದ್ಗಡೆ ಇಲ್ಲಿ ನಿಮಗೆ ಒಂದು ಸ್ಟ್ಯಾಂಡ್ ಇರುತ್ತೆ, ಸ್ಟ್ಯಾಂಡ್ಗೆ 4 ಹೋಲ್ ಕೂಡ ಇರುತ್ತೆ. ನೀವೇನಾದ್ರು ಗೋಡೆಗೆ ಏನಾದ್ರು ಫಿಕ್ಸ್ ಮಾಡ್ತೀರಾ ಅಂದ್ರೆ ಜಸ್ಟ್ ಇದನ್ನ ನೀವು ಗೋಡೆಗೆ 4 ಹೋಲ್ ಇರುತ್ತೆ, ಸ್ಕ್ರೂ ಹಾಕೊಂಡು ಟೈಟ್ ಮಾಡ್ಕೋಬಹುದು. ಸೊ ಹಾಗೆ ಇನ್ನು ಇದನ್ನ ಗಮನಿಸ್ಕೋಬಹುದು, ಈ ತರ ಒಂದು ಅಡಾಪ್ಟರ್ ಕೂಡ ಕೊಟ್ಟಿರ್ತೀವಿ. ಅಡಾಪ್ಟರ್ಗೆ ಜಸ್ಟ್ ಈ ತರ ಒಂದು ಸ್ವಿಚ್ ಹಾಕ್ಬಿಟ್ಟು ಜಸ್ಟ್ ಇದನ್ನ ಪ್ಲಗ್ ಮಾಡಿದ್ರೆ ಸಾಕು, ಇದಕ್ಕೆ ಯಾರೇ ಬರಬೇಕು ಫಿಟ್ಟಿಂಗ್ ಮಾಡಬೇಕು ಅಂತ ಯಾವುದೇ ತರ ಸಮಸ್ಯೆ ಇಲ್ಲ. ಇನ್ನು ನಿಮ್ಮ ಮೊಬೈಲ್ಗೆ ಯಾವ ರೀತಿ ಬರ್ಸ್ಕೋಬೇಕು ಅಂತಂದ್ರೆ ಜಸ್ಟ್ ಒಂದು ಪ್ಲೇ ಸ್ಟೋರ್ ಅಲ್ಲಿ ಅಥವಾ ನೀವು ಆಪ್ ಸ್ಟೋರ್ ಅಲ್ಲಿ ಜಸ್ಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಓಕೆ ಪ್ರೋ ಅದನ್ನ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿ ಜಸ್ಟ್ ಈ ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇರುತ್ತೆ, ಇದಕ್ಕೆ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮೊಬೈಲ್ಗೆ ಇದು ಆಕ್ಸೆಸ್ ಕೂಡ ಆಗುತ್ತೆ. ಅದನ್ನೆಲ್ಲ ಒಂದು ಸಪರೇಟ್ ಆದ ವಿಡಿಯೋ ಕೂಡ ಮಾಡಿರ್ತೀವಿ, ಅಥವಾ ಈ ಕ್ಯಾಮ್ರಾ ನಿಮ್ಮ ಹತ್ರ ತಲುಪಿದ ಮೇಲೆ ಒಂದು ವಿಡಿಯೋ ಕಾಲ್ ಮಾಡಿಬಿಟ್ರು ಕೂಡ ನಿಮಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀವಿ. ವೈಫೈ ಇಂದ ವರ್ಕ್ ಆಗುವಂತ ಕ್ಯಾಮ್ರಾ ಏನಾದ್ರು ಬೇಕು ಅಂತಂದ್ರೆ 3499 ರೂಪಾಯಿ ಆಗುತ್ತೆ, 1 ವರ್ಷ ವಾರಂಟಿ ಕೂಡ ಇರುತ್ತೆ. ಹಾಗೆ ನೀವೇನಾದ್ರೂ ಸಿಮ್ ಇಂದ ವರ್ಕ್ ಆಗುವಂತ ಕ್ಯಾಮ್ರಾ ಏನಾದ್ರು ಬೇಕು ಅಂದ್ರೆ 4000 ರೂಪಾಯಿ ಆಗುತ್ತೆ, 1 ವರ್ಷ ವಾರಂಟಿ ಕೂಡ ಆಗುತ್ತೆ. ಏನಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ನೀವೇನಾದ್ರೂ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು, ಮೈಸೂರಲ್ಲಿ ಮಂಡಿ ಮೌಲ ಕಬೀರ್ ರೋಡ್ ಶ್ರೀಟಾಕಿಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಲಕ್ಷ ಎಂಟರ್ಪ್ರೈಸಸ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ವಿಸಿಟ್ ಮಾಡಬಹುದು. ಇಲ್ಲಾಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ, ಹಾಗೆ ಕ್ಯಾಶ್ ಆನ್ ಡೆಲಿವರಿ